ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡ್ತಿದೆ. ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಕೂಡ ಕೊತನೆ ಹೊತ್ತಿ ಉರಿತಾ ಇದೆ ಕಾಂಗ್ರೆಸ್ಸಿನಲ್ಲಿ. ನಾನು ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ಪ್ರಯತ್ನವನ್ನ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡ್ತಿದೆ. ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಕೂಡ ಕೊತನೆ ಹೊತ್ತಿ ಉರಿತಾ ಇದೆ ಕಾಂಗ್ರೆಸ್ಸಿನಲ್ಲಿ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಗುದ್ದಾಟ ಜೋರಾಗಿಬಿಟ್ಟಿದೆ. ನಾನು ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ಪ್ರಯತ್ನವನ್ನ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಆದರೆ ಈ ಗುದ್ದಾಟ ಏನಿದೆಯಲ್ಲ, ಇದರಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೈಕಮಾಂಡ್ ಮುಂದಾಗ್ತಾ ಇದ್ರೆ ಹೈಕಮಾಂಡ್ಗೆ ಬಿಸಿ ತುಪ್ಪದ ವಾತಾವರಣ. ಅತ್ತ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಒಂದು ಕಡಕ್ ನಿರ್ಧಾರವನ್ನ ತೆಗೆದುಕೊಳ್ಳೋಕಾಗಲ್ಲ. ಇತ್ತ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಒಂದು ನಿರ್ಧಾರವನ್ನ ಕೈಗೊಳ್ಳೋದಕ್ ಆಗಲ್ಲ. ಇದಕ್ಕೆ ಏನು ಕಾರಣ ಗೊತ್ತಾ? ಈ ಹಿಂದೆ ನಡೆದಂತಹ 4 ರಾಜ್ಯಗಳ ದುರಂತ ಕಥೆಯನ್ನ ನೆನಪು ಮಾಡಿಕೊಂಡಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ದೊಡ್ಡ ಪ್ರಶ್ನೆನೇ ಎದುರಾಗತ್ತೆ. ಅಯ್ಯೋ, ಹೀಗೆ ಮಾಡಿದ್ರೆ ಹಂಗ ಆಗಿಬಿಡುತ್ತಾ ಅಂತ. ಅಷ್ಟಕ್ಕೂ ಇತ್ತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಗುದ್ದಾಟಕ್ಕೂ ಜೊತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇರುವಂತಹ ಆ 4 ರಾಜ್ಯಗಳ ದುರಂತದ ವಿಚಾರ ಏನಂತೀರಾ? ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ಗೆ 4 ರಾಜ್ಯಗಳ ಪಾಠ. ಗೆಹ್ಲೋಟ್ ವರ್ಸಸ್ ಪೈಲಟ್ ಅಧಿಕಾರ ಸಮರ. ರಾಜಸ್ಥಾನದಲ್ಲಿ ಸೋತ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ, ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾಗಬೇಕು ಅಂತ ಮುನ್ನೆಲೆಯಲ್ಲಿದೆ. ಇನ್ನು ಸಂಪುಟ ಏನಿದೆಯಲ್ಲ, ಇಲ್ಲಿ ಸರ್ಜರಿ ಆಗಬೇಕು ಅಂತ ಅನೇಕರು ಈ ರೇಸ್ನಲ್ಲಿ ಕಾಯ್ತಿದ್ದಾರೆ. ಜೊತೆಯಲ್ಲಿ ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರ. 2.5 ವರ್ಷ ಏನು ಒಪ್ಪಂದ ಆಗಿಬಿಟ್ಟಿದೆ ಎನ್ನುವಂತ ವಿಚಾರ ಇದೆ. ಇಲ್ಲಿ ಬದಲಾವಣೆ ಆಗ್ಬೇಕು ಅಂತ ಸಾಕಷ್ಟು ತೆರೆಮನೆಯಲ್ಲಿ ಒಂದು ರೀತಿ ಶತಾಯಗತಾಯ ಪ್ರಯತ್ನಗಳಾಗ್ತಿದೆ, ರೇಸ್ ನಡೀತಾ ಇದೆ. ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಏನು ಗುದ್ದಾಟ ಇದೆಯಲ್ಲ, ಈ ಗುದ್ದಾಟಕ್ಕೆ ಬ್ರೇಕ್ ಹಾಕಬೇಕು, ಒಂದು ನಿರ್ಧಾರ ಮಾಡಬೇಕು ಅಂತಂದ್ರೆ ಹೈಕಮಾಂಡ್ಗೆ ಈ ಹಿಂದೆ ರಾಜಸ್ಥಾನದಲ್ಲಿ ಆಗಿರುವಂತಹ ದುರಂತದ ಪಾಠ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗಾದ್ರೆ ರಾಜಸ್ಥಾನದಲ್ಲಿ ಏನಾಗಿತ್ತು ಗೊತ್ತಾ? ಹಿಂದೆ ರಾಜಸ್ಥಾನದಲ್ಲಿ 2018ರಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ವಾರ್ ನಡೆದಿತ್ತು. ಇವರಿಬ್ಬರ ನಡುವೆ ರಾಜಕೀಯ ವಾರ್ ನಡೆದಿತ್ತು. ಕೊನೆಯ ಹಂತದಲ್ಲೂ ಕೂಡ ಗೆಹ್ಲೋಟ್ಗೆ ಸಿಎಂ ಪಟ್ಟವನ್ನ ನೀಡಲು ಒಪ್ಪಲೇ ಇಲ್ಲ. ಆಗ ಗೆಹ್ಲೋಟ್ ಮತ್ತು ಪೈಲಟರ್ ನಡುವೆ ಆ ಸಮರ ಏನಿದೆಯಲ್ಲ, ಈ ಸಮರದಿಂದಾಗಿನೇ ಧೂಳಿಪಟ ಆಗಿತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್. ಈ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಆಗುವಂತ ಆಫರ್ ಅನ್ನ ಕೊಟ್ಟಿದ್ರು. ಅದಕ್ಕೂ ಕೂಡ ಅಶೋಕ್ ಗೆಹ್ಲೋಟ್ ಅವರು ನಿರಾಕರಿಸಿದ್ರು. ಆ ನಂತರವೇ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಟ್ಟಿದ್ರು. ಅದರಿಂದನೇ ತಿಳಿಯುವಂಥದ್ದು, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿತ್ತು. ಅದುವೇ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ. ಇದೇ ಪಾಠ ನೋಡಿ ಈಗ ಹೈಕಮಾಂಡ್ಗೆ ಕರ್ನಾಟಕದಲ್ಲೂ ಕಾಡ್ತಿದೆ. ಕಮಲನಾಥ್ ವರ್ಸಸ್ ಸಿಂಧಿಯಾ ಗುದ್ದಾಟ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಇಬ್ಬಾಗ ಸೋಲು. ಮಧ್ಯಪ್ರದೇಶದಲ್ಲೂ ಕಮಲನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧಿಯಾ ಸಮರ. ಮಧ್ಯಪ್ರದೇಶದಲ್ಲಿ ಒಂದು ರಾಜಕೀಯ ಅಲ್ಲೋಲ ಕಲ್ಲೋಲನೆ ಆಗಿಬಿಟ್ಟಿತ್ತು. ಮಧ್ಯಪ್ರದೇಶದಲ್ಲಿ ಸಿಂಧಿಯಾ ಬಿಜೆಪಿಯನ್ನ ಸೇರಿ ಕೈಗೆ ಸಿಕ್ಕಿದ್ದ ಅಧಿಕಾರವನ್ನ ಕೈ ತಪ್ಪಿಸಿಕೊಂಡಿತ್ತು. ಈಗ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಎಲ್ಲಿ ಇದೆ ಅಂತ ಹುಡುಕುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಅದೂ ಕೂಡ ಪ್ರಬಲ ನಾಯಕರ ಅಧಿಕಾರದ ಹಂಚಿಕೆಯ ವಿಚಾರದಲ್ಲಿ ಒಳಗೆ ಸಮರ ಆಯ್ತು. ಇದರಿಂದ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿ ಇಬ್ಬಾಗದ ಪರಿಸ್ಥಿತಿಯನ್ನ ಎದುರಿಸಬೇಕಾಯ್ತು. ಛತ್ತೀಸ್ಗಢ ಹರಿಯಾಣಗಳಲ್ಲೂ ನಾಯಕರ ಫೈಟ್. ಗೆಲ್ಲುವ ಚಾನ್ಸ್ ಕಳೆದುಕೊಂಡ ಕಾಂಗ್ರೆಸ್. ಛತ್ತೀಸ್ಗಢದಲ್ಲೂ ಕೂಡ ಭೂಪೇಶ್ ಬಘೇಲ್ ಏನು ಸಿಂಗದೇವ್ ನಡುವಿನ ಜಗಳ ತಾರಕಕ್ಕೆ ಕರೆದುಕೊಂಡು ಹೋಗಿತ್ತು. ಛತ್ತೀಸ್ಗಢದಲ್ಲಿ ಗೆಲ್ಲುವ ಹುಮ್ಮಸ್ನಲ್ಲಿದ್ದಂತಹ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಕಂಡಿತು. ಇನ್ನು ಹರಿಯಾಣವನ್ನ ಗಮನಿಸೋದಾದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ನ ಬಣಗಳ ಬಡಿದಾಟ, ಆ ಬಣ ಜಗಳ ಏನಿದೆಯಲ್ಲ, ಇದೇ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಸೋಲನ್ನ ನೋಡುವಾಯ್ತು.
ಚುನಾವಣೆಗೂ ಮುನ್ನವೇ ನಡೆದಂತಹ ಜಗಳ ಕಾಂಗ್ರೆಸ್ ಅನ್ನ ಸೋಲಿನ ಪಾತಾಳಕ್ಕೆ ಸಿಲುಕಿ ಬಿಟ್ಟಿತ್ತು. ಈ ಕಾರಣದಿಂದಾಗಿನೇ ಈ 4 ರಾಜ್ಯಗಳ ಸೋಲಿನ ಪಾಠವನ್ನ ಕಾಂಗ್ರೆಸ್ ಸರಿಯಾಗಿ ಗಮನ ಇಟ್ಕೊಂಡು ನೋಡಿದೆ. ಹೇಗಾಗಿನೇ ಯಾವುದೇ ಒಂದು ಹೆಜ್ಜೆಯನ್ನ ಇಡಬೇಕಂದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಹಲವು ಪ್ರಶ್ನೆಗಳು ಎದುರಾಗ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಬಣಗಳ ಬಡಿದಾಟ ನಡೆದಾಗಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತೆ. ಯಾವಾಗ ಈ ಬಣಗಳ ಬಡಿದಾಟ ನಡೆಯುತ್ತಲ್ಲ ಆಗ ಕಾಂಗ್ರೆಸ್ ಒಂದೇ ಇಬ್ಬಾಗ ಆಗತ್ತೆ, ಇಲ್ಲ ಹೀನಾಯ ಸೋಲನ್ನ ಕಂಡುಕೊಳ್ಳುತ್ತೆ, ಅಥವಾ ಚುನಾವಣೆ ಆದ್ಮೇಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನ ನೋಡ್ಬೇಕಾಗತ್ತೆ. ಜೊತೆಯಲ್ಲಿ ಕಾಂಗ್ರೆಸ್ ಗೆದ್ರೂ ಕೂಡ ಇಬ್ಬರು ಪ್ರಭಾವಿ ನಾಯಕರು ಎಲ್ಲಾದ್ರೂ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಅನ್ನುವಂಥ ವಿಚಾರ ಬಂದ್ರೆ ನೆಮ್ಮದಿಯಾಗಿ ಆಡಳಿತ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂತಹ ಇತಿಹಾಸವನ್ನ ಮೆಲುಕು ಹಾಕಿದ್ರೆ ಕಂಪ್ಲೀಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗ ಕರ್ನಾಟಕದಲ್ಲಿ ರಾಜಕೀಯ ಗುದ್ದಾಟಗಳು ನಡೀತಾ ಇದೆ. ಯಾರಿಗ್ ಬುದ್ಧಿ ಮಾತು ಹೇಳಬೇಕು? ಇತ್ತ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಬೇಕಾ ಅನ್ನುವಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಅಥವಾ ಸಿದ್ದರಾಮಯ್ಯನವರಿಗೆ ಹೇಳಿದ್ರೆ ಅಲ್ಲಿ ಏನಾಗಬಹುದು? ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ, ಅಹಿಂದ ನಾಯಕನಾಗಿದ್ದಾರೆ, ಇನ್ನು ಕಂಪ್ಲೀಟ್ ಕ್ಲೀನ್ ಚಿಟ್ ಇರುವಂತ ನಾಯಕ. ಇತ್ತ ಮೋಡಾ ಪ್ರಕರಣ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದ್ರೂ ಕೂಡ ಸಿದ್ದರಾಮಯ್ಯನವರನ್ನ ದಿಢೀರಂತ ಅಧಿಕಾರದಿಂದ ಕೆಳಗಿಳಿಸೋದು ಅಥವಾ ಬುದ್ಧಿ ಮಾತನ್ನ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆದ್ರೂ ಯಾವುದೇ ಡೌಟ್ ಇಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರದ ನೆಲೆಯಲ್ಲಿ ನೋಡಿದ್ರೆ ಉಪಮುಖ್ಯಮಂತ್ರಿ, ಪಕ್ಷದ ನೆಲೆಯಲ್ಲಿ ನೋಡಿದ್ರೆ ಕೆಪಿಸಿಸಿಯ ಅಧ್ಯಕ್ಷರಾಗಿದ್ದಾರೆ, ಜೊತೆಯಲ್ಲಿ ಪ್ರಬಲ ಖಾತೆ ಇದೆ, ಜೊತೆಯಲ್ಲಿ ಈಗಾಗಲೇ ಒಪ್ಪಂದ ಆಗಿದೆ ಇಲ್ಲ ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಆದ್ರೂ ಕೂಡ ಮುಂದಿನ ಸಿಎಂ ನಾನೇ, ಅಧಿಕಾರ ಬದಲಾವಣೆ ಆಗತ್ತೆ ಅಂತ ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನ ಬದಲಾಗಬೇಕು, ಸಿಎಂ ಕುರ್ಚಿ ಸ್ಥಾನ ಬದಲಾಗಬೇಕು, ಜೊತೆಯಲ್ಲಿ ಏನು ಸಂಪುಟ ಏನಿದೆಯಲ್ಲ ಆ ಸಂಪುಟಕ್ಕೆ ಸರ್ಜರಿ ಆಗಬೇಕು ಎನ್ನುವಂತ ರೇಸು ಕೂಡ ನಡೀತಾ ಇದೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಕೈಪಾಳ್ಯದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ, ಜೊತೆಯಲ್ಲಿ ಯಾವ ಸಂದೇಶವನ್ನ ನೀಡುತ್ತಾರೆ, ಇದರ ನಡುವೆ ಈ ಮೂಲಕವಾಗಿ ಈ ಹಿಂದೆ ಕಾಂಗ್ರೆಸ್ನಲ್ಲಿ ನಡೆದಿರುವಂತ ಏನು 4 ರಾಜ್ಯಗಳಾಗಿರುವಂತಹ ದುರಂತದ ಹೆಜ್ಜೆಯನ್ನ ಇಡ್ತಾರಾ ಅಥವಾ ಕೈಪಾಳ್ಯದಲ್ಲಿ ಯಾವ ಬದಲಾವಣೆ ಆಗತ್ತೆ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.